ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್. 120 ರೂಪಾಯಿ ಗಡಿ ದಾಟುತ್ತಾ ಪೆಟ್ರೋಲ್ ಬೆಲೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಆಗ್ತಾ ಇರುವಂತದ್ದು. ಕಳೆದ 2 ವಾರಗಳಲ್ಲಿ 4ನೇ ಬಾರಿಗೆ ಬೆಲೆ ಏರಿಕೆ ಆಗಿದೆ. ಇದು ಸಹಜವಾಗಿ ವಾಹನ ಸವಾರರಿಗೆ ಬಹುದೊಡ್ಡ ರೀತಿಯ ಬರೆ. 120 ರೂಪಾಯಿ ಗಡಿ ದಾಟುತ್ತಾ ಪೆಟ್ರೋಲ್ ಬೆಲೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಆಗಿದೆ. ಕಳೆದ 2 ವಾರಗಳಲ್ಲಿ 4ನೇ ಬಾರಿಗೆ ಬೆಲೆ ಏರಿಕೆ ಆಗಿದೆ. ಕೆಲ ದಿನದಲ್ಲೇ 120 ರೂಪಾಯಿ ಗಡಿ ದಾಟುತ್ತಾ ಪೆಟ್ರೋಲ್ ಬೆಲೆ. ಲೀಟರ್ಗೆ 120 ರೂಪಾಯಿ ಗಡಿ ದಾಟುತ್ತಾ ಹರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಸಂಕಷ್ಟ ಎದುರಾಗಿದ್ದು ಜಾಗತಿಕ ಇಂಧನ ಸಾಗಣೆ ವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಾ ಇರುವುದಂತೂ ಸ್ಪಷ್ಟ. ಒತ್ತಡ ಹೆಚ್ಚಾಗ್ತಾ ಇರುವುದರಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇರುವುದರಿಂದ ಭಾರತಕ್ಕೆ 85% ಕಚ್ಚಾ ತೈಲ ಆಮದಾಗ್ತಾ ಇದ್ದು ತೈಲ ಮಾರುಕಟ್ಟೆ ಕಂಪನಿಗಳ ನಷ್ಟವನ್ನು ಸರಿದೂಗಿಸುವುದಕ್ಕೆ ಬೆಲೆ ಏರಿಕೆ ಅನಿವಾರ್ಯ. ನಷ್ಟವನ್ನು ಸರಿದೂಗಿಸುವುದಕ್ಕೆ ಕನಿಷ್ಠ 20 ರೂಪಾಯಿ ಏರಿಕೆ ಅನಿವಾರ್ಯ ಅಂತ ಹೇಳಲಾಗ್ತಿದೆ. ಕೆಲ ದಿನಗಳಲ್ಲೇ ಪೆಟ್ರೋಲ್ ಬೆಲೆ 120 ರೂಪಾಯಿ ದಾಟುವುದು ಪಕ್ಕ. 120 ರೂಪಾಯಿ ಗಡಿ ದಾಟುತ್ತಾ ಪೆಟ್ರೋಲ್ ಬೆಲೆ. ಈ ಒಂದು ಆತಂಕ ಇದೆ. ಸದ್ಯ ಬೆಂಗಳೂರಲ್ಲೇ ಲೀಟರ್ ಪೆಟ್ರೋಲ್ ದರ ಈಗಿನ ದರ ಏರಿಕೆಯ ನಂತರದಲ್ಲಿ 110 ರೂಪಾಯಿ ಆಗಿದೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ 110ರಿಂದ $115 ಏರಿಕೆ ಆಗಿರೋದ್ರಿಂದ ಭಾರತಕ್ಕೆ 85% ಕಚ್ಚಾ ತೈಲ ಆಮದಾಗ್ತಾ ಇದೆ. ಹಾಗಾಗಿ ತೈಲ ಮಾರುಕಟ್ಟೆ ಕಂಪನಿಗಳ ನಷ್ಟವನ್ನು ಸರಿದೂಗಿಸುವುದಕ್ಕೆ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದು, ನಷ್ಟ ಸರಿದೂಗಿಸುವುದಕ್ಕೆ ಕನಿಷ್ಠ 20 ರೂಪಾಯಿ ಏರಿಕೆ ಅನಿವಾರ್ಯವಾಗಲಿದೆ. ಕಳೆದ ಕೆಲ ದಿನಗಳಲ್ಲೇ ಪೆಟ್ರೋಲ್ ಬೆಲೆ 120 ರೂಪಾಯಿ ದಾಟುವುದಂತೂ ಫಿಕ್ಸ್ ಅಂತ ಹೇಳಲಾಗ್ತಿದ್ದು, ಬೆಂಗಳೂರಲ್ಲೇ ಪೆಟ್ರೋಲ್ ದರ ಈಗಿರುವಂಥದ್ದು ಪ್ರತಿ ಲೀಟರ್ಗೆ 110 ರೂಪಾಯಿ 99 ಪೈಸೆ, ಅಂದರೆ 111 ರೂಪಾಯಿ ಆಗುತ್ತೆ. ಇನ್ನು 9 ರೂಪಾಯಿ ಏರಿಕೆ ಇನ್ನು ಕೆಲವೇ ದಿನದಲ್ಲಿ, ಇನ್ನೊಂದು ವಾರದಲ್ಲಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಂದರೆ 120 ರೂಪಾಯಿ ಕನಿಷ್ಠ ಬೆಲೆ, 120 ರೂಪಾಯಿ ಅಂತೂ ಆಗೋದು ಫಿಕ್ಸ್ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸಹಜವಾಗಿ ಇದು ವಾಹನ ಸವಾರರಿಗೆ ಬಹುದೊಡ್ಡ ರೀತಿಯಲ್ಲಿ ತುಟ್ಟಿಯಾಗಿ ಪರಿಣಮಿಸುತ್ತೆ. ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳುವಂಥದ್ದಂತೂ ಈಗಾಗಲೇ ಕತ್ತರಿ ಬಿದ್ದಿದೆ. ಇನ್ನು ಒಂದು ವಾರದಲ್ಲಿ ಬಹುಶಃ 120 ರೂಪಾಯಿ ಆಯಿತು ಅಂತಂದರೆ ಬಹುದೊಡ್ಡ ರೀತಿಯಲ್ಲಿ ಸಂಕಷ್ಟ ವಾಹನ ಸವಾರರಿಗೆ ಎದುರಾಗುವುದಂತೂ ನಿಜ. ₹120 ಗಡಿ ದಾಟುತ್ತಾ ಪೆಟ್ರೋಲ್ ಬೆಲೆ. ಸದ್ಯಕ್ಕೆ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇರುವಂಥದ್ದು ನೋಡಿದಾಗ ಸಹಜವಾಗಿ ಕಾಡುವಂಥ ಒಂದು ಪ್ರಶ್ನೆ ಇದು. ಸಾಕಷ್ಟು ಪ್ರಮಾಣದಲ್ಲಿ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದು, ಅದು ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ 110ರಿಂದ $115 ಏರಿಕೆಯಾಗಿದೆ. ಹಾಗಾಗಿ ಜಾಗತಿಕ ಇಂಧನ ಸಾಗಣೆ ವ್ಯವಸ್ಥೆ ಮೇಲೆ ಒತ್ತಡ ಹೆಚ್ಚಾಗ್ತಾ ಇರೋದ್ರಿಂದ ದರ ಏರಿಕೆ ಅನಿವಾರ್ಯ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ತೈಲ ಮಾರುಕಟ್ಟೆ ಕಂಪನಿಗಳ ನಷ್ಟವನ್ನು ಸರಿದೂಗಿಸುವುದಕ್ಕೆ ಈ ಬೆಲೆ ಏರಿಕೆ ಅನಿವಾರ್ಯ ಆಗಿದೆ. ಹಾಗಾಗಿ ಆ ನಷ್ಟವನ್ನು ಸರಿದೂಗಿಸುವುದಕ್ಕೆ ಕನಿಷ್ಠ 20 ರೂಪಾಯಿ ಏರಿಕೆ ಅನಿವಾರ್ಯವಾದರೆ ಕೆಲ ದಿನಗಳಲ್ಲೇ ಪೆಟ್ರೋಲ್ ಬೆಲೆ 120 ರೂಪಾಯಿ ದಾಟುವುದಂತೂ ಪಕ್ಕ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗ್ತಾ ಇರುವುದರಿಂದ ದೊಡ್ಡ ಮಟ್ಟದಲ್ಲಿ ಶಾಕ್ ಎದುರಾಗ್ತಾ ಇರುವಂಥದ್ದು ಸಹಜವಾಗಿಯೇ. ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ಬಳಸುವಂಥ ವಾಹನ ಸವಾರರಿಗೆ ಅದು ತೈಲ ಸಂಸ್ಥೆಗಳ ನಷ್ಟ ಸರಿದೂಗಿಸುವುದಕ್ಕೆ ಈ ಕ್ರಮ ತೆಗೆದುಕೊಳ್ತಾ ಇದ್ದು, ಹರ್ಮುಜ್ ಜಲಸಂಧಿ ಮುಚ್ಚಿದ್ರಿಂದ ಇಂಧನ ಪೂರೈಕೆ ಸ್ಥಗಿತವಾಗಿದೆ. ಇದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇರೋದು ವಾಹನ ಸವಾರರಿಗೆ. ಅಂದರೆ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂಥ ಒಂದು ಕಾರಣಕ್ಕೆ 4ನೇ ಬಾರಿ ದರ ಏರಿಕೆಯನ್ನು ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಕಳೆದ 11 ದಿನಗಳಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ₹2.61, ಡೀಸೆಲ್ ₹2.71 ಆಗಿತ್ತು. ಇದೀಗ 120 ರೂಪಾಯಿ ಗಡಿ ದಾಟುತ್ತಾ ಪೆಟ್ರೋಲ್ ಬೆಲೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಕಾರಣ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ರೂಪಾಯಿ ಮೌಲ್ಯ ಕುಸಿತದಿಂದ ತೈಲ ಮಾರುಕಟ್ಟೆ ಕಂಪನಿಗಳ ಆಮದು ವೆಚ್ಚ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ದರ ಏರಿಕೆ ಅನಿವಾರ್ಯ ಅಂತ ಹೇಳಲಾಗ್ತಿದೆ.